ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಕುಚ್ಚು ಡಿಸೈನ್. ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಾಗ ನಾನೊಂದು ಸಿಂಪಲ್ಲಾಗಿ ಒಂದು ಕ್ರೋಶಾ ಡಿಸೈನ್ ಹೆಂಗೆ ಹಾಕೋದು ಅಂತಂದು ನೋಡೋಣ. ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ ಮತ್ತು ಗ್ರ್ಯಾಂಡ್ ಲುಕ್ ಕೊಡ್ತೈತಿ ಈ ಒಂದು ಡಿಸೈನು. ನಾನು 6 ಎಳೆ ದಾರ ತೊಗೊಂಡಿನಿ. 6 ಎಳೆ ದಾರನ ಹಿಂಗೆ 2 ಚೈನ್ ಸ್ಟಿಚ್ ಹಾಕ್ಕೊಂಡೀನಿ. 6 ಎಳೆ ದಾರ ತೊಗೊಂಡು ಬಟ್ಟೆಗೆ ಲಾಕ್ ಮಾಡಿದ್ದಾದ್ಮ್ಯಾಗ 2 ಚೈನ್ ಸ್ಟಿಚ್ನ ಹಾಕ್ಕೊಂಡು ಅದಾದ್ಮ್ಯಾಗ ನೀಡಲ್ ಮ್ಯಾಗ 2 ಸತಿ ದಾರ ತೊಗೊಂಡು ನಾವು ಲಾಕ್ ಮಾಡಿದ್ವಲ್ಲ ಅದ್ರ ಪಕ್ಕದಾಗೇನ ನಾವು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ನಿಮ್ಗೆ ತ್ರಿಬಲ್ ಕ್ರೋಶ ಮಾಡೋದು ಮತ್ತು ಡಬಲ್ ಕ್ರೋಶ ಈ ಥರದ್ದೆಲ್ಲಾದರೂ ವೀಡಿಯೋ ನಾನು ಬೇಸಿಕ್ ಸ್ಟಿಚಸ್ಗಳ ವೀಡಿಯೋಸ್ನ ನಾನು ಆಲ್ರೆಡಿ ನನ್ನ ಚಾನಲ್ಗೆ ಅಪ್ಲೋಡ್ ಮಾಡೀನಿ, ಹೋಗಿ ಚೆಕ್ ಮಾಡಿರಿ. ಮತ್ತು ಈಗ ನಾನು ತ್ರಿಬಲ್ ಕ್ರೋಶನ ಹಾಕಕತ್ತೀನಿ. ಹಿಂಗೆ ನಾವು ತ್ರಿಬಲ್ ಕ್ರೋಶ ಹೆಂಗೆ ಹಾಕೋದು ಅಂದ್ರೆ ನೀಡಲ್ ಮ್ಯಾಗ 2 ಸತಿ ದಾರ ತೊಗೊಂಡು ಅದ್ರ ಬಗಲ್ದಾಗನ ನಾವು ಒಂದೇ ಸತಿ ಸೀರೆಗೆ ಅಥವಾ ಬಟ್ಟೆಗೆ ಹಿಂಗೆ ಲಾಕ್ ಮಾಡಿ 2ರಾಗ 1 ಮತ್ತು 2ರಾಗ 1 ಮತ್ತು 2ರಾಗ 1 ಹಿಂಗೆ ನಾವು ತ್ರಿಬಲ್ ಕ್ರೋಶನ ಹಾಕೋತಾ ಹೋಗಬೇಕು. ಹಿಂಗೆ ನಾನು ತ್ರಿಬಲ್ ಕ್ರೋಶ ಮಾಡ್ಕೋತಾನೆ. ಇಲ್ಲಿ ನಾನು 4 ತ್ರಿಬಲ್ ಕ್ರೋಶನ ಮಾಡ್ಕೊಳಕತ್ತೀನಿ. ನಿಮಗೆ ಬೇಕಂತಂದ್ರೆ 3 ತ್ರಿಬಲ್ ಕ್ರೋಶನ ಮಾಡ್ಕೊಳ್ರಿ. ನಾನಿಲ್ಲಿ 4 ಮಾಡ್ಕೊಳಕತ್ತೀನಿ. ಫಸ್ಟ್ ಒಂದು ನಾವು ಏನು ನಾನು ಚೈನ್ ಸ್ಟಿಚ್ ಹಾಕಿದ್ನಲ್ಲ ಅದನ್ನು ಸೇರಿಸಿ ನಾನು ತ್ರಿಬಲ್ ಕ್ರೋಶ ಅಂತಂದು ನಾನು ಎಣಿಸ್ಕೊಳಕತ್ತೀನಿ ಅಂತ ನೋಡಿರಿ. ಈ ಚೈನ್ ಸ್ಟಿಚ್ ಹಾಕಿರೋದನ್ನ ನಾನು ಎಣಿಸಿ 1 2 3 4 ಹಿಂಗೆ ಚೈನ್ ಸ್ಟಿಚ್ ಹಾಕಿರೋದನ್ನು ನಾನಿಲ್ಲಿ ಎಣ್ಸಕತ್ತೀನಿ. ನೆಕ್ಸ್ಟ್ ಇಲ್ಲಿ ನಾನು ಚೈನ್ ಸ್ಟಿಚ್ನ ಹಾಕ್ಕೊಳಕತ್ತೀನಿ 2 ಮತ್ತು 3. ಹಿಂಗೆ ನಾನು 3 ಚೈನ್ ಸ್ಟಿಚ್ನ ಹಾಕ್ಕೊಂಡಾದ್ಮೇಲೆ ಒಂದೇ ಸತಿ ನೀಡಲ್ ಮ್ಯಾಗ 2 ಸತಿ ದಾರ ತೊಗೊಂಡು ಡೈರೆಕ್ಟ್ ಬಟ್ಟೆಗೆ ಮತ್ತೆ ನಾನು ತ್ರಿಬಲ್ ಕ್ರೋಶನ ಮಾಡ್ಕೊತಾನೆ. ಹಿಂಗೆ ನಾವು ಡೈರೆಕ್ಟಿಗೆ ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳೋಣ. 4 ಮಾಡ್ಕೊಳಕತ್ತೀನಿ. ನೀವು ಬೇಕಾದ್ರೆ 3 ಮಾಡ್ಕೊರಿ. ನಾನಿಲ್ಲಿ 4 ಮಾಡ್ಕೊಳಕತ್ತೀನಿ. ಹಿಂಗೆ ನಾವು ಮಾಡ್ಕೋತಾ ಹೋಗೋಣ ತ್ರಿಬಲ್ ಕ್ರೋಶ. ಈಗ 2ನೇ ಸತಿ ನಾನು ಹಾಕಕತ್ತೀನಿ. ಇದು 3ನೇ ಸತಿ ತ್ರಿಬಲ್ ಕ್ರೋಶ. ಹಿಂಗೆ ನಾನು ಇದು 4ನೇದು. 3 ಬೇಕಂದ್ರೆ 3 ಹಾಕೋರಿ. ನಾನಿಲ್ಲಿ 4 ಹಾಕಕತ್ತೀನಿ. ಮತ್ತು ಇನ್ನೂ ಒಂದು ನಾನಿಲ್ಲಿ ತ್ರಿಬಲ್ ಕ್ರೋಶ ಹಾಕಕತ್ತೀನಲ್ಲ, ನೀವು ಬೇಕಂದ್ರೆ ಡಬಲ್ ಕ್ರೋಶಗೂ ಹಾಕೋಬೋದು. 4 ತ್ರಿಬಲ್ ಕ್ರೋಶ ಆದ್ಮ್ಯಾಗ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡು ಮತ್ತು ಡೈರೆಕ್ಟ್ ಬಟ್ಟೆಗೆನ ತ್ರಿಬಲ್ ಕ್ರೋಶ ಮಾಡ್ಕೊಳ್ಳೋಣ. ಸಿಂಪಲ್ ಡಿಸೈನ್ ಐತಿ ಇದು. ಭಾಳ ಬೇಗ ಅಂದ್ರೆ ಬೇಗ ಮೂವ್ ಆಗ್ತೈತಿ ಮತ್ತು ಬೇಗ ಮುಗಿತೈತಿ. ಸೀರೆ ಫುಲ್ಲು ಇದೇ ಪ್ರೋಸೆಸ್ ಇರ್ತೈತಿ. 4 ತ್ರಿಬಲ್ ಕ್ರೋಶ ಹಾಕ್ಕೊಂಡು 3 ಚೈನ್ ಹಾಕ್ಕೊಳೋದು. 4 ತ್ರಿಬಲ್ ಕ್ರೋಶ ಹಾಕಿ 3 ಚೈನ್. ಇದು ಪ್ರೋಸೆಸ್ಸು ಸೀರೆ ಫುಲ್ಲು ಹಾಕ್ಕೋಬೇಕು. ಇದು ಫಸ್ಟ್ ಸ್ಟೆಪ್ಪು.
ಹಿಂಗೆ ಹಾಕೋತಾ ಹೋಗೋದು. ಸೀರೆ ಫುಲ್ಲು ಸೇಮ್ ಹಿಂಗೆ 4 ತ್ರಿಬಲ್ ಕ್ರೋಶ 3 ಚೈನ್ ಹಾಕ್ಕೊಂಡು ಮಾಡ್ಕೋತಾ ಹೋಗ್ಬೇಕು. ಸೊ ಇದು ನಿಮ್ಮದು ಡೈರೆಕ್ಟ್ ಸೀರೆಗೂ ಹಾಕ್ಬೋದು, ಅಷ್ಟೇ ಈಸಿ ಡಿಸೈನ್ ಐತಿ. ಹಿಂಗೆ ನಾವು ಸೀರೆ ಫುಲ್ಲು ಇದೇ ಪ್ರೋಸೆಸ್ ಆಗಿ ನಾವು ತ್ರಿಬಲ್ ಕ್ರೋಶನ ಮಾಡ್ಕೋತಾ ಹೋಗೋಣ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ನನ್ನ ಚಾನಲ್ದಾಗ ಕುಚ್ಚಿಗೆ ಸಂಬಂಧಪಟ್ಟಂತಹ ವೀಡಿಯೋಗಳು, ಡಿಸೈನ್ ವೀಡಿಯೋಸ್ಗಳು ಎಲ್ಲವೂ ಬರ್ತಿರ್ತಾವೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ಕುಚ್ಚು ಕಲಿಯೋದು, ಅವ್ರಿಗೂ ಶೇರ್ ಮಾಡಿರಿ ಮತ್ತು ಅವ್ರಿಗೂ ಹೇಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತಂದು. ಮತ್ತು ನಿಮ್ಗೆ ಯಾವುದಾದ್ರೂ ಡಿಸೈನ್ ವಿಡಿಯೋ ಮಾಡಿರಿ ಅನ್ನೋದೇನಾದರೂ ಇತ್ತಂತಂದ್ರೆ ಸೊ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ನೋಡಿರಿ, ಸೊ ಗ್ರೀನ್ ಕಲರ್ ಸೇಮ್ ನಾವೆಲ್ಲ ಹೆಂಗೆ ಮಾಡ್ಕೊಂಡು ಹೋಗಿದ್ವಲ್ಲ 4 ತ್ರಿಬಲ್ ಕ್ರೋಶ ಮತ್ತು 3 ಚೈನ್ ಸ್ಟಿಚ್ ಹಾಕ್ಕೊಂಡು, ಅದಾದ್ಮೇಲೆ ನಾನಿಲ್ಲಿ ವೈಟ್ ಕಲರಲ್ಲಿ ನಾನು ಕಾಂಟ್ರಾಸ್ಟ್ ಹಾಕಕತ್ತೀನಿ. ಫಸ್ಟು ನಾವು ಈ ಚೈನ್ ಸ್ಟಿಚ್ ಏನು ಹಾಕಿದ್ವಲ್ಲ ಅದಕ್ಕೆ ನಾವು ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ನಾವು 2 ಚೈನ್ ಸ್ಟಿಚ್ನ ಹಾಕ್ಕೊಂಡು ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಅಂದ್ರೆ ನಾವು ಗ್ಯಾಪ್ ಇಟ್ಟಿದ್ವಲ್ಲ 3 ಚೈನ್ ಸ್ಟಿಚ್ ಹಾಕಿದ್ವಲ್ಲ ಅದ್ರೊಳಗೆ ನೀಡಲ್ ಹಾಕಿ ತ್ರಿಬಲ್ ಕ್ರೋಶ ಮಾಡ್ಕೊಳ್ಳೋಣ. ಸೊ ನಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡೀನಿ. ಸೊ ನೋಡಿರಿ, ಫಸ್ಟ್ ನಾವು ಏನು ಚೈನ್ ಸ್ಟಿಚ್ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ನಾವು ಲಾಕ್ ಮಾಡಿಕೊಂಡು ದಾರಾನ ಮತ್ತು 2 ಚೈನ್ ಸ್ಟಿಚ್ ಹಾಕಿದ್ದಾದ್ಮ್ಯಾಗ ನಾವು ಡೈರೆಕ್ಟ್ ನೀಡಲ್ ಮ್ಯಾಗ 2 ಸತಿ ದಾರ ತೊಗೊಂಡು ನಾವು ಏನು 3 ಚೈನ್ ಸ್ಟಿಚ್ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ನಾವು ತ್ರಿಬಲ್ ಕ್ರೋಶನ ಹಾಕೋತಾ ಹೋಗ್ತಿದ್ದೀವಿ. ಸೊ ಇದು 4ನೇ ತ್ರಿಬಲ್ ಕ್ರೋಶ. ನಾನು ಫಸ್ಟ್ ನಾವು ಹೆಂಗೆ 4 ಹಾಕಿದ್ವಲ್ಲ ಸೇಮ್ ಹಂಗೆ ಇದು 4 ತ್ರಿಬಲ್ ಕ್ರೋಶ. ಈಗ ನಾವು 3 ಚೈನ್ ಸ್ಟಿಚ್ನ ಹಾಕೊಳ್ಳೋಣ. ಮೂರು ಚೈನ್ ಸ್ಟಿಚ್ ಆದಮೇಲೆ ಡೈರೆಕ್ಟಾಗಿ ನಾವು ತ್ರಿಬಲ್ ಕ್ರೋಶ ನಾವು ಗ್ಯಾಪ್ ಇಟ್ಟಿದ್ವಲ್ಲ ಅದ್ರಾಗ ಹಿಂಗೆ ನಾವು 4 ತ್ರಿಬಲ್ ಕ್ರೋಶನ ಹಾಕೊಳ್ಳೋಣ. 3 ಚೈನಿಗೆ 4 ತ್ರಿಬಲ್ ಕ್ರೋಶನ ಹಾಕೊಳ್ಳೋಣ. ನಿಮಗೆ ಬೇಕಂತಂದ್ರೆ ನೀವು ಡಬಲ್ ಕ್ರೋಶಗೂ ಹಾಕೋಬೋದು. ನಾನು ಇಲ್ಲಿ ತ್ರಿಬಲ್ ಕ್ರೋಶ ಹಾಕಕತ್ತೀನಿ. ಇದು ನಾನು ಈ ಥರದ ಸಿಮಿಲರ್ ಆದಂತಹ ಡಿಸೈನು ನಾನು ಆಲ್ರೆಡಿ ನನ್ನ ಚಾನಲಾಗ ಅಪ್ಲೋಡ್ ಮಾಡೀನಿ. ಸೊ ಅದನ್ನು ನಾನು ನೋಡಿರಿ ನನ್ನ ಚಾನಲ್ದಾಗ ಹೋಗಿ. ಅಂದರೆ ಅದು ಫಸ್ಟ್ ಒಂದೇ ಸ್ಟೆಪ್ಪಿಂದ ಐತಿ, ಅದು ಒಂದೇ ಸ್ಟೆಪ್ಪಿಂದ. ನಾನಿಲ್ಲಿ ಇದು 2ನೇ ಸ್ಟೆಪ್ಪು. ಸೊ ಇನ್ನೂ ಒಂದು ಸ್ಟೆಪ್ ಬರ್ತೈತಿ 3 ಸ್ಟೆಪ್ಪಿಂದು. ನಾನಿದು ಈ ಡಿಸೈನ್ ತೋರ್ಸಕತ್ತಿದ್ದು. ಸೊ ನಾನು ಪ್ರೀವಿಯಸ್ ಹಾಕಿರೋದು ಒಂದೇ ಡಿಸೈನು. ಸೊ ಅದ್ರೂ ಹೋಗಿ ನೋಡಿರಿ, ಅದು ಭಾಳ ಈಸಿ ಇರ್ತೈತಿ. ಸೊ ಇದು ತ್ರಿಬಲ್ ಸ್ಟೆಪ್ ಬರ್ತೈತಿ. ಸೊ ಅದಂದ್ರೆ ಸಿಂಗಲ್ ಸ್ಟೆಪ್ಪಿಂದ ಐತಿ. ಅದನ್ನು ನಾನು ಆಲ್ರೆಡಿ ನನ್ನ ಚಾನಲ್ದಾಗ ಅಪ್ಲೋಡ್ ಮಾಡೀನಿ, ಹೋಗಿ ಚೆಕ್ ಮಾಡಿರಿ. ಸೊ ಸೇಮ್ ಹಿಂಗೆ ನಾವು 3 ಚೈನ್ ಹಾಕ್ಕೊಂಡು 4 ತ್ರಿಬಲ್ ಕ್ರೋಶನ ಹಾಕೋತಾ ಹೋಗಬೇಕು.
ಸೊ ನೋಡಿರಿ ಹಿಂಗೆ ಕಾಣ್ತೈತಿ. ಇದು ಡಬಲ್ ಸ್ಟೆಪ್ಪಿಂದ 2 ಸ್ಟೆಪ್ ಆತು. ಈಗ ನಾನು ಫೈನಲಾಗಿ 3rd ಸ್ಟೆಪ್ನ ಹಾಕಕತ್ತೀನಿ. ಸೊ ನಾವು ಮಾಮೂಲಿ ಹಿಂಗೆ ಏನು ಗ್ಯಾಪ್ ಕೊಟ್ಟಿದ್ವಲ್ಲ ವೈಟ್ ಕಲರ್ದು, ಅಂದ್ರೆ ವೈಟ್ ಕಲರ್ ಥ್ರೆಡ್ಡಿಂದ ಫಸ್ಟು ಲಾಕ್ ಮಾಡಿ ಆಮೇಲೆ 2 ಚೈನ್ ಸ್ಟಿಚ್ ಹಾಕ್ಕೊಂಡು ಡೈರೆಕ್ಟ್ ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ನಾನು ಒಂದು 4 ತ್ರಿಬಲ್ ಕ್ರೋಶನ ಮಾಡಿಕೊಂಡು ಅದಾದ್ಮೇಲೆ ಮತ್ತೆ ನಾನು 3 ಚೈನ್ ಸ್ಟಿಚ್ನ ಹಾಕ್ಕೊಂಡು ಮತ್ತು 4 ತ್ರಿಬಲ್ ಕ್ರೋಶನ ಹಾಕೀನಿ. 4 ತ್ರಿಬಲ್ ಕ್ರೋಶ ಹಾಕಿದ್ದಾದ್ಮ್ಯಾಗ ನಾನು ಒಂದು ಬೀಡನ್ನ ಲಾಕ್ ಮಾಡ್ಕೊಂಡೇನಿ. ಒಂದು ಬೀಡನ್ನ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ನಾನು ಈಗ ಮತ್ತೆ ಡೈರೆಕ್ಟ್ ತ್ರಿಬಲ್ ಕ್ರೋಶನ ಹಾಕ್ಕೊಂಡನಿ. ಸೊ ಈ 3 ಚೈನ್ ಸ್ಟಿಚ್ ನಾನು ಏನು ಹಾಕಿದ್ನಲ್ಲ ಅದಕ್ಕೆ ನಾನು 4 ತ್ರಿಬಲ್ ಕ್ರೋಶನ ಹಾಕೋತಾ ಹೊಂಟೀನಿ. ಸೊ ಏನಿಲ್ಲ, ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ಪು ಸೇಮೇ ಇರ್ತೈತಿ. 3rd ಸ್ಟೆಪ್ ಏನೈತಲ್ಲ ಸೆಂಟ್ರಾಗ ಬೀಡ್ ಬರ್ತೈತೆ ಅಷ್ಟೆ. ಒಂದು ಬೀಡು ಮತ್ತು ಒಂದು ಕುಚ್ಚು ಅನ್ನೋಂಗೆ ಮಾಡ್ಕೋಬೇಕು. ಸೊ ಹಿಂಗೆ ನಾನು ಹಾಕೋತಾ ಹೋಗ್ತಾನೆ. ನೋಡಿರಿ ಈಗ 4 ತ್ರಿಬಲ್ ಕ್ರೋಶ ಆಯ್ತಲ್ಲ, ಈಗ ನಾನು ಒಂದು 3 ಚೈನ್ ಸ್ಟಿಚ್ನ ಹಾಕೋತಾನೆ. 3 ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಅದ್ರಾಗ ನಾನು ಬೀಡನ್ನ ಸೇರಿಸ್ಕೋತಾನೆ. ಸೊ ಹಿಂಗೆ ನಾನು ತ್ರಿಬಲ್ ಕ್ರೋಶನ ಮಾಡ್ಕೋತಾನೆ 4. ಸೊ ಎಷ್ಟು ಈಸಿ ಐತಿ, ಏನು ಕನ್ಫ್ಯೂಸ್ ಇರೋಂಗಿಲ್ಲ. ಸಿಂಪಲ್ಲಾಗಿ ಒಂದು ಅರ್ಧ ಗಂಟೆಯಾಗನ ಹಾಕ್ಬಿಡ್ಬೋದು ಈ ಒಂದು ಡಿಸೈನ್. ಅಷ್ಟು ಫಾಸ್ಟಾಗಿ ಆಗ್ತೈತಿ ಈ ಡಿಸೈನ್. ಮತ್ತು ನಿಮ್ಗೆ ಈ ಡಿಸೈನ್ ಹೆಂಗೆ ಅನ್ನಿಸ್ತು ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ಹಿಂಗೆ ನಾನು 4 ತ್ರಿಬಲ್ ಕ್ರೋಶ ಹಾಕ್ಕೊಂಡಿದ್ದಾದ್ಮ್ಯಾಗ ನೀಡಲ್ನ ಅಂದ್ರೆ ದಾರಾನ ಮ್ಯಾಗ್ ಮಾಡಿ ಬೀಡನ್ನ ಸೇರಿಸ್ಕೋತೀನಿ. ಇದೇ ರೀತಿ ಬೀಡ್ ಹಾಕ್ಬೇಕು ಅನ್ನೋದೇನಿಲ್ಲ. ಸೊ ನಿಮ್ಮ ಹತ್ರ ಯಾವುದು ಇರುತ್ತೋ, ನಿಮ್ಗೆ ಯಾವ್ದು ಹಾಕ್ಬೇಕು ಅನ್ನೋದಿರುತ್ತೋ, ಕಸ್ಟಮರ್ ಯಾವುದು ಹೆಂಗೆ ಕೇಳಿರ್ತಾರೋ ಸೊ ನೀವು ಹಂಗೆ ಹಾಕೋರಿ. ಇಲ್ಲ ಸೀರೆ ಡಿಸೈನ್ ಮ್ಯಾಗುನ ನೀವು ಹಾಕೋರಿ. ಫ್ಲವರ್ದಿತ್ತಂದ್ರೆ ಫ್ಲವರ್ ಬೀಡ್ಸ್ನ ಹಾಕೋರಿ. ಸೊ ಹಿಂಗೆ ನಿಮ್ಗೆ ಯಾವ್ದು ಇಷ್ಟ ಆಗ್ತೈತೋ ಆ ಬೀಡ್ಸ್ನ ಹಾಕೋರಿ. ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಡೈರೆಕ್ಟ್ ನೀಡಲ್ ಮ್ಯಾಗ 2 ಸತಿ ದಾರ ತೊಗೊಂಡು ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಸೊ ಇದ್ರಾಗೂ ನಾವು 4 ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಸೊ ಹಿಂಗೆ ಒಂದು ಬೀಡು ಒಂದು ಕುಚ್ಚು ಅನ್ನಂಗೆ ನಾವು ಮಾಡ್ಕೋಬೇಕಾಗ್ತೈತಿ. ಇಲ್ಲ ನೀವು ಸ್ಟಾರ್ಟಿಂಗು 2 ಕುಚ್ಚಿಗಂತ ಬಿಟ್ಕೊಂಡ್ರು ಅದಾದ್ಮ್ಯಾಗ 2 ಬೀಡನ್ನ ಹಾಕ್ಬೇಕು. ಅದಾದ್ಮ್ಯಾಗ 2 ಬೀಡ್ಗೆ ಹಾಕೋರಿ. ಅದಾದ್ಮೇಲೆ ಮತ್ತೆ 2 ಕುಚ್ಚಿಗೆ. ಸೊ ಹಿಂಗಗುನ ಬಿಟ್ಕೋತಾ ಹೋಗ್ಬೋದು. ಒಂದು ಬೀಡು ಒಂದು ಕುಚ್ಚು ಅನ್ನೋದಕ್ಕಿಂತ 2 ಬೀಡು 2 ಕುಚ್ಚು ಹಂಗಗುನ ಹಾಕ್ಕೋಬೋದು. ಸೊ ನೋಡಿರಿ, ಟ್ರೈ ಮಾಡಿರಿ. ಸೊ ಹಿಂಗೆ ಕಾಣ್ತೈತೆ ನೋಡಿರಿ. ಸೊ ಇದೇ ಫೈನಲ್ಲು ಕುಚ್ಚು ಕಟ್ಟಬೇಕು. ಸೊ ಫೈನಲ್ಲಾಗಿ ಇದೇ ಪ್ರೋಸೆಸ್ಸು ಎಂಡ್ವರೆಗೂ ಹಾಕೋತಾ ಹೋಗಬೇಕು. ಒಂದು ಬೀಡು ಒಂದು ಕುಚ್ಚು. ಸೊ ಇದೇ ಡಿಸೈನು. ಸೊ ನೋಡಿರಿ, ಫೈನಲಾಗಿ ನಾನು ಫುಲ್ಲು ಹಾಕ್ಕೊಂಡಾನಿ. ನೋಡಿರಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದೈತಿ ಮತ್ತು ಗ್ರ್ಯಾಂಡ್ ಲುಕ್ ಕೂಡ ಕೊಡ್ತೈತಿ. ಸೊ ಇದಕ್ಕೆ ನಾನು ಕುಚ್ಚು ಕಟ್ಟದ್ಮ್ಯಾಗ ಹೆಂಗೆ ಕಾಣ್ತೈತಿ ಅಂತಂದು ನೋಡೋಣ. ನೋಡಿರಿ ಕುಚ್ಚು ಕಟ್ಟದ್ಮ್ಯಾಗ ಎಷ್ಟು ಗ್ರ್ಯಾಂಡಾಗಿ ಕಾಣಕತ್ತೈತಿ. ಸೊ ನೀವು ಟ್ರೈ ಮಾಡಿರಿ, ಹೆಂಗೆ ಬಂತು ಅಂತಂದು ಕಾಮೆಂಟ್ ಮೂಲಕ ತಿಳಿಸ್ರಿ. ಸೊ ನನಗಂತೂ ಭಾಳ ಅಂದ್ರೆ ಭಾಳ ಗ್ರ್ಯಾಂಡಾಗಿ ಲುಕ್ ಕೊಡಕತ್ತೈತಿ. ಸೊ ಟ್ರೈ ಮಾಡಿರಿ. ನೀವು ಬ್ರೈಡಲ್ ಸೀರೆಗಳಿಗೂ ಈ ಡಿಸೈನ್ನ ಹಾಕೋಬೋದು ಸಿಂಪಲ್ಲಾಗಿ. ನಮಗೆ ಭಾಳ ಲೈಕ್ ಆಯಿತು ಈ ಒಂದು ಡಿಸೈನ್. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ನೀವು ಟ್ರೈ ಮಾಡಿರಿ. ಹಿಂಗೆ ಮುಂದಿನ ವಿಡಿಯೋದಾಗ ಇನ್ನೂ ಹೊಸ ಡಿಸೈನ್ನ ತರ್ತೀನಿ. ಮುಂದಿನ ವಿಡಿಯೋದಾಗ ಸಿಗೋಣ. ಬಾಯ್.